ಸಮಾವೇಶಗಳನ್ನು ಮಾಡಬೇಕು ಅಂತ ಈಗ ಸಿದ್ಧತೆಗಳಾಗ್ತದೆ. ಮತ್ತೆ ಒಂದ್ ಕಡೆ ದಲಿತ ಸಮಾವೇಶವನ್ನು ಮಾಡ್ತೀವಿ ಅನ್ನೋದು ಅಂಬೇಡ್ಕರ್ ಹೇಳಿದ್ದಾರೆ. ತಪ್ಪೇನಿದೆ ರೀ? ಇವತ್ತೆಲ್ಲ ದಲಿತ ಸಮಾವೇಶ ಆದ್ರೂ ತಪ್ಪಿಲ್ಲ, ದಲಿತ ಅದು ಅಹಿಂದ ಸಮಾವೇಶ ಆದ್ರೂ ತಪ್ಪಿಲ್ಲ. ತಪ್ಪೇನಿದೆ ಇವತ್ತೊಂದು ದಿವಸ ಮಾಡ್ಬಾರ್ದಂತಿದ್ಯಾ? ನೀವೆಲ್ಲಾನು ಕೂಡ ಬರೇ ಅವ್ರು ಕುಡ್ಕೊಂಡ್ರು ಊಟ ಮಾಡಿದ್ರು, ಇವ್ರು ಕುಡ್ಕೊಂಡು ಊಟ ಮಾಡಿದ್ರು, ಇದ್ರಾಗೆ ಜಾಸ್ತಿ ಇರ್ತದೆ. ನೋಡು, ಅದು ನನ್ಗೆ ಗೊತ್ತಿಲ್ಲ ವಿಚಾರ, ಅದೇನದೆ ಅಂತ ತಿಳ್ಕೊತಾರೆ. ಅದಕ್ಕೆಲ್ಲ ಹೈಕಮಾಂಡ್ ಪರ್ಮಿಷನ್ ಜೊತೆ ಮಾತಾಡ್ಬೇಕಾಗ್ತದೆ, ಪಕ್ಷದಲ್ಲಿ ಚರ್ಚೆ ಆಗ್ಬೇಕಾಗ್ತದೆ. ಚರ್ಚೆ ಆಗಿ ಇವತ್ತು ದಿವಸ ಒಂದು ಸರ್ವಸಮ್ಮತ ಅಭಿಪ್ರಾಯ ಬರ್ಬೇಕಾಗ್ತದೆ. ಪಕ್ಷದ ಹಿತದೃಷ್ಟಿಯಿಂದ ಪಕ್ಷಕ್ಕೆ ಬಲ ತರುವಂತಹದ್ದು ನಾನ್ ಕಾಂಟ್ರವರ್ಷಿಯಲ್ ಏನಿದ್ರು ಕೂಡ ಅದಕ್ಕೆ ಪಕ್ಷ ನಿಶ್ಚಿತವಾಗಿಯೂ ಕೂಡ ಅದಕ್ಕೆಲ್ಲವೂ ಸಪೋರ್ಟ್ ಮಾಡ್ತದೆ. ಹೇಳ್ತಿದ್ದಾರೆ ಅಸೆಂಬ್ಲಿ ಮತ್ತೆ MP ಎಲೆಕ್ಷನ್ ಅಷ್ಟೇ ಮೈತ್ರಿ ಇರುತ್ತೆ, ಲೋಕಲ್ ಬಾಡಿ ಯಾವುದೇ ಕಾರಣಕ್ಕೂ ನಾನು ಕೇಳಿದ್ರೆ ಏನ್ ಹೇಳೋನು? ದೇವೇಗೌಡರು ಅವ್ರು ಹೇಳಿದ ಪಕ್ಷ ಮಾತನ್ನ ನೀವು ಅವ್ರು ಕೇಳಿದ್ರೆ ಅದೇ ತೋರಿಸ್ತದ ಮೈತ್ರಿ ಎಷ್ಟು ಫ್ರಜೈಲ್ ಇದೆ ಅಂತ ಗೊತ್ತಿರ್ತದೆ. ಈಗೇನಿಲ್ಲ ಜನವರಿ ಮೊದಲೇ ವಾರ ಎರಡನೇ ವಾರ ನೋಡ್ತೀನಿ. ಭಾಳ ದಿವಸ ಹೋಗಿಲ್ಲ, ನಾನು ಹೋಗ್ತೀನಿ. ಮೊನ್ನೆ ಹೋಗಿದ್ವಿ ಓಟ್ ಚೋರಿ ಸಲುವಾಗಿ, ಹೋಗಿ ಅವಾಗೆ ಬಂದ್ವಿ. ಆರೇನು ತಟಸ್ಥ? ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಆಕ್ಟಿವ್ ಆಗಿದ್ದೀವಿ, ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿ ಆಕ್ಟಿವ್ ಆಗಿದ್ದೀವಿ. ಏನಿಲ್ಲ, ನಮ್ಮಲ್ಲಿ ಹೇಳಿದ್ನಲ್ಲ, ನಮ್ದು ಯಾರ್ದು ಇದು ನಾವೇನೇ ಮಾತಾಡಿದ್ರು ಕೂಡ ಅದಕ್ಕೇನು ಬೆಲೆ ಇಲ್ಲ, ನಾವೇನೇ ಹೇಳಿದ್ರು ಕೂಡ ಇದಲ್ಲ. ನಮ್ಮಲ್ಲಿ ಪಕ್ಷದಲ್ಲಿ ಇವತ್ತು ಹೈಕಮಾಂಡ್ ಅಂತಿಮ. ಹೈಕಮಾಂಡ್ ಏನ್ ಹೇಳ್ತದೆ ಅದನ್ನ ಎಲ್ಲರೂ ಪಾಲನೆ ಮಾಡ್ತಾರೆ. ಸಿದ್ದರಾಮಯ್ಯ ಸ್ವತಃ ಅದನ್ನೇ ಪುನರ್ಚಿಸಿದ್ದಾರೆ, DK ಶಿವಕುಮಾರ್ ಅದೇ ಹೇಳಿದ್ದಾರೆ. ಸುಮ್ಮನೆ ನೀವು ಇದನ್ನೆಲ್ಲ ಸೃಷ್ಟಿ ಮಾಡ್ತಾರೆ. ಇಬ್ಬರು ಹೈಕಮಾಂಡ್ ಏನ್ ಹೇಳ್ತದ ಅಂತಂದಾಗ, ಹೈಕಮಾಂಡ್ ಹೇಳಿದನ ಸಿದ್ದರಾಮಯ್ಯನವರು ಕೇಳ್ತಿ ಬಂದಾರೆ, ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಕೇಳ್ತಿ ಬಂದಿದ್ದಾರೆ. ಮತ್ತೆ ಉಳಿದಿದ್ದೇನು ಯಾಕೆ ಚಿಂತೆ? ಅವರಿಬ್ರು ಹೈಕಮಾಂಡ್ ಹೇಳಿದ್ರೆ ಮಾತ್ರ ಆಗೋದು ಅಂತಾರೆ. ತಾವು ಕೂಡ ತಮ್ಮಂತ ಹಿರಿಯರೆಲ್ಲರೂ ಎಲ್ಲರೂ ರೈಟ್ ಫ್ರಮ್ ರ್ಯಾಂಕ್ ಅಂಡ್ ಫೈಲ್. ಅದು ನೋಡಿ, ಅದ ಸ್ವಲ್ಪ ಏನ್ ಗೊಂದಲ ಸರಿ ಮಾಡ್ಕೊಳ್ಳಿ. ಅದಕ್ಕೆ ಬ್ರೇಕ್ಫಾಸ್ಟ್ ಮಾಡಿದ್ವಿ ನಾವು. ಬ್ರೇಕ್ಫಾಸ್ಟ್ ಇಂದ ಸರಿ ಹೋಯ್ತು ಸರ್. ಬ್ರೇಕ್ಫಾಸ್ಟ್ ಇಂದ ಸರಿ ಹೋಯ್ತು, ಸರಿ ಆಗ್ತಾ ಇಲ್ಲ. ಯತೀಂದ್ರ ಅವ್ರು ಬೇರೆ ಮತ್ತೆ ಮಾತಾಡಿ ಕೆಣಕ್ತಾ ಇರ್ತಾರೆ, ಅದು ಬೇರೆ ಶಾಸಕರಿಗೆ ಕೆರಳಿಸ್ದಂಗ. ಅಂತದ್ಯಾವುದೂ ಇಲ್ಲ, ಅಂತ ಉದ್ದೇಶ ಇಟ್ಕೊಂಡೇನು ಅವ್ರು ಮಾಡಿರಲ್ಲ. ಮತ್ತು ಬೇರೆ ಶಾಸಕರು ಕೂಡ ಎಲ್ಲರಿಗೂ ಶಾಸಕರು ಒಂದೇ ಇದೆ, ಎಲ್ಲರೂ ಕಾಂಗ್ರೆಸ್ ಪಕ್ಷ. ಪಾರ್ಟಿ ಈಸ್ ಇಂಪಾರ್ಟೆಂಟ್ ಫಾರ್ ಅಸ್. ಹೈಕಮಾಂಡ್ ಏನ್ ಹೇಳ್ತದೆ ಎಲ್ಲ ಪಾರ್ಟಿ ಕೇಳ್ತಾರೆ, ಎಲ್ಲ ಕೇಳ್ತಾರೆ. ನೋಡಿ, ಕುರ್ಚಿ ಇರೋದು ಬಹಳ ಹಳೇದು. ಏನು ಇವತ್ತು ಏಕೀಕರಣ ಆದ್ಮೇಲೆ ಒಂದು ಸಕಾರ ಮೈಸೂರು ರಾಜ್ಯ, ಕರ್ನಾಟಕ ರಾಜ್ಯ, ಅದೇ ಕುರ್ಚಿ ಇವತ್ತು ಇದೆ. ಅಲ್ಲಿ ಕುರ್ಚಿ ಮೇಲೆ ಕುಂಡ್ರೋರು ಬರ್ತಾರೆ ಹೋಗ್ತಾರೆ, ಅದರಂತ ಕುರ್ಚಿ ಹೊಸದಾಗೋದಿಲ್ಲ, ಕುರ್ಚಿ ಹಳದೇ ಇರ್ತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲಾನು ಕೂಡ ಪ್ರಧಾನಮಂತ್ರಿ ಕುರ್ಚಿ ಇರ್ಲಿ, ಇದು ಕುರ್ಚಿ ಇರ್ಲಿ, ಕೆಂಗಲ್ ಹನುಮಂತರಾಯ್ ಕಟ್ಟಿದಂತ ವಿಧಾನಸೌಧ ಅವಾಗೂ ಇದೆ, ಈಗೂ ಇದೆ. ಅಂತದೇನು ಹಳೆ ಕುರ್ಚಿ ಹೊಸ ಕುರ್ಚಿ ಅನ್ನೋದು ನೋ ಮೀನಿಂಗ್. ಮುಖ್ಯಮಂತ್ರಿ ಕುರ್ಚಿ ಅದು. ತಪ್ಪೇನಿದೆ? ಪ್ರತಿಯೊಬ್ಬರಿಗೂ ಆಸೆ ಇರ್ತದೆ. ನೋಡಿ, ಪ್ರತಿಯೊಬ್ಬ ಶಾಸಕರಿಗೆ ನಾನು ಮಂತ್ರಿ ಆಗ್ಬೇಕಂತ ಆಸೆ ಇರ್ತದೆ, ಪ್ರತಿಯೊಬ್ಬ ಧೂರಣಿಗೆ ಇವತ್ತೊಂದು ದಿವಸ ನಾನು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇರ್ತದೆ. ತಪ್ಪೇನಿದೆ? ನಾವು ಸೂಕ್ತ ಸಂದರ್ಭದಲ್ಲಿ ಹೇಳ್ತೀವಿ. ಯಾಕೆ? ಟೈಮಿಂಗ್ ಈಸ್ ಇಂಪಾರ್ಟೆಂಟ್. ಆಯ್ತಾ? ಸಾಕಾ?